ಪ್ರೀತಿಯ ವೀಕ್ಷಕರೇ, ವೆಲ್ಕಮ್ ಟು ವಿ ಪಿ ಮೈಸೂರು ರಿಲೇಟರ್ಸ್. ಇವತ್ತು ನಾವಿದ್ದೀವಿ ಜಯಪ್ರಕಾಶ್ ನಗರ್ ರಿಂಗ್ ರೋಡಲ್ಲಿ ಶ್ರೀನಗರ ಅಂತ ಹೇಳ್ಬಿಟ್ಟು ಮುಡಾ ಅಪ್ರೂವ್ಡ್ ಲೇಔಟ್. ಆಲ್ಮೋಸ್ಟ್ ನಿಮಗೆ 70 to 80% ಮನೆಗಳಿಂದ ಆಕ್ಯುಪೈ ಆಗಿದೆ. ಅಬ್ಸರ್ವ್ ಮಾಡ್ಬೋದು ಕಂಪ್ಲೀಟ್ ಸ್ಟ್ರೀಟ್ನ. ಇದು 40 ಫೀಟ್ ರೋಡ್ ಆಗಿರುತ್ತೆ. ಆಪೋಸಿಟಲ್ಲಿ ನಿಮಗೆ ಸ್ಟ್ರೀಟ್ ಲೈಟ್ ಇದೆ. ಕಂಟಿನ್ಯೂಸ್ ಆಗಿ ಮನೆಗಳಿಂದ ಆಕ್ಯುಪೈ ಆಗಿದೆ. ದಿಸ್ ಇಸ್ ಅ ರೆಡಿ ಟು ಆಕ್ಯುಪೈ ಹೌಸ್. ಸೊ ರೆಡಿ ಟು ಮೂವ್ ಇನ್ ಹೌಸ್ ಅಂತ ಹೇಳ್ಬೋದು. 40 ಫೀಟ್ ರೋಡ್ ಫೇಸಿಂಗಿಗೆ ಸೌತ್ ಫೇಸಿಂಗ್ ಸೈಟ್, ಈಸ್ಟ್ ಫೇಸಿಂಗ್ ಡೋರ್ ವಾಸ್ತು ಪ್ರಕಾರ ಕಟ್ಟಿರೋದು. ಸೊ ಮನೆ ನೋಡ್ಕೊಂಡು ಬರೋಣ ಹೇಗಿದೆ ಅಂತ. ಮನೆದು ಡೈಮೆನ್ಷನ್ ಬಂದ್ಬಿಟ್ಟು ಅಗಲ 30, ಉದ್ದ ಬಂದ್ಬಿಟ್ಟು 52 ಅಡಿ. ಸೊ ಟೋಟಲ್ 30-52 ಡೈಮೆನ್ಷನ್ ಇದು. ಫ್ರಂಟಲ್ಲಿ ನೀವು ಪ್ಲ್ಯಾಟ್ಫಾರ್ಮ್ ನೋಡ್ತಿದ್ದೀರಾ. ದಿಸ್ ಇಸ್ ಅ 7-seater ಕಾರ್ ಪಾರ್ಕಿಂಗ್ ಪ್ಲ್ಯಾಟ್ಫಾರ್ಮ್. ಕಂಫರ್ಟಬಲ್ ಆಗಿ ನೀವು ಇನೋವಾ ಕ್ರಿಸ್ಟಾ, XUV 700, ಎನಿ ಕಾರ್ ಯು ನೇಮ್ ಇಟ್ ಇನ್ 7 seaters ಯು ಕ್ಯಾನ್ ಈಸಿಲಿ ಪಾರ್ಕ್ ಇಟ್ ಔಟ್ ಹಿಯರ್. ಸೊ ನಿಮಗೆ ಯಾವುದೇ ಥರ ಪ್ರಾಬ್ಲಮ್ ಇರಲ್ಲ. ಅದು ಬಿಟ್ಟು ನಿಮಗೆ 40 ಅಡಿ ರಸ್ತೆ ಸಿಗುತ್ತೆ. ಸೊ ದಿಸ್ ಇಸ್ ಅ 3 BHK ಹೌಸ್. 3 ರೂಮ್ ಇದೆ, 1 ಹಾಲ್ ಇದೆ, 1 ಕಿಚನ್ ಇದೆ. ಸೊ ನೋಡ್ಕೊಂಡು ಬರೋಣ ಬನ್ನಿ ಮನೆ ಹೇಗಿದೆ ಅಂತ. ಸೊ ಇವಾಗ ನಾವು ಮೂವ್ ಆಗ್ತಿರೋದು ಫ್ರಂಟ್ ಪಾರ್ಟ್ ಆಫ್ ದಿ ಹೌಸ್. ಎಂಟ್ರೆನ್ಸ್ ಆಫ್ ದಿ ಹೌಸ್ ಒಂದು ಬ್ಯೂಟಿಫುಲ್ ವುಡನ್ ಫಿನಿಷಲ್ಲಿ MS ಸ್ಟೀಲ್ಸ್ ಯೂಸ್ ಮಾಡಿರೋ ಗೇಟ್ ಕೊಟ್ಟಿದ್ದಾರೆ. ಫ್ರಂಟಲ್ಲಿ ನಿಮಗೆ ನಾನ್ ಸ್ಲಿಪ್ಪರಿ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ವಾಟರ್ ಮೂವ್ಮೆಂಟ್ಸ್ ಜಾಸ್ತಿ ಇರೋದ್ರಿಂದ ನಿಮ್ಗೆ ಇಲ್ಲಿ ಆ್ಯಂಟಿ ಸ್ಲಿಪ್ಪೇಜ್ ಆಗದೇ ಇರೋಂಗಿರೋ ಟೈಲ್ಸ್ನ ಯೂಸ್ ಮಾಡಿದ್ರೆ ಮನೆಗೆ ಒಂದು ಸೇಫ್ಟಿ ಮೆಷರ್ ಕೂಡ ಕವರ್ ಆಗುತ್ತೆ. ಸೊ ಅದನ್ನು ಇಲ್ಲಿ ಅಳವಡಿಸಿದ್ದಾರೆ. ಸೊ ಈ ಪೋರ್ಷನ್ ಬಂದ್ಬಿಟ್ಟು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ 2 ವೀಲರ್ ಪಾರ್ಕಿಂಗ್ ಕೂಡ ಆಗುತ್ತೆ. ಆರ್ ಎನಿ ಸ್ಮಾಲ್ 5-seater ಕಾರ್ ಕೂಡ ನೀವು ಕಂಫರ್ಟಬಲ್ ಆಗಿ ಪಾರ್ಕ್ ಮಾಡ್ಕೋಬೋದು. ಔಟ್ಸೈಡಲ್ಲಿ 7-seater ಕಾರ್ ಪಾರ್ಕ್ ಮಾಡ್ಕೋಬೋದು. ಫ್ರಂಟಲ್ಲಿ ನಿಮಗೆ ಸೇಫ್ಟಿ ಗ್ರಿಲ್ಲಿಂಗ್ ಡೋರ್ ಕೊಟ್ಟಿದ್ದಾರೆ. ಸೊ ಇದೊಂದು ಎಕ್ಸ್ಟ್ರಾ ಮೆಷರ್. ನಿಮಗೆ ಮೇನ್ ಡೋರ್ ಅಲ್ಲದೆ ಎಕ್ಸ್ಟ್ರಾ ಒಂದು ಮೆಟಲ್ ಡೋರ್ ಕೊಟ್ಟಿದ್ದಾರೆ. ಸೊ ಇದು ಕೂಡ ನಿಮಗೆ ಮೈಲ್ಡ್ ಸ್ಟೀಲಲ್ಲೇ ಮಾಡಿರೋದು. ಕಂಪ್ಲೀಟ್ ಮನೆ 360 ಡಿಗ್ರಿ ನಿಮ್ಗೆ ಗ್ರಿಲ್ಲಿಂಗ್ ಆಗಿದೆ. ಸೊ ಯಾವುದೇ ಥರ ಸೆಕ್ಯೂರಿಟಿ ಇಶ್ಯೂಸ್ ಇರೋಲ್ಲ. ಫ್ರಂಟ್ಗೆ ನಿಮಗೆ ಬೆಳಕು ಮತ್ತು ವೆಂಟಿಲೇಷನ್ 2 ಪರ್ಪಸ್ಗೂ ಕೂಡ ನಿಮ್ಗೆ ಇಲ್ಲಿ ವಿಂಡೋ ಅವೈಲಬಿಲಿಟಿ ಕೊಟ್ಟಿದ್ದಾರೆ ಎಂಟ್ರೆನ್ಸ್ ಸೈಡಲ್ಲಿ. ಸೊ ಯಾರೇ ಬರೋದು ಹೋಗೋದು ಮೂಮೆಂಟ್ಸ್ನೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಕರೆಕ್ಟಾಗಿ ಆ್ಯಸ್ ಪರ್ ಗೌರ್ಮೆಂಟ್ ಪ್ಲ್ಯಾನ್ ಅಪ್ರೂವಲ್ ನಿಮಗೆ 1.5 ಅಡಿ ಬಿಟ್ಟು ಮನೆ ಕಟ್ಟಿದ್ದಾರೆ. ಸೊ ವೆಂಟಿಲೇಷನ್ ಮತ್ತು ನಿಮ್ಗೆ ಓಡಾಡೋದಕ್ಕೆ ವಾಸ್ತು ಪ್ರಕಾರ ಕೂಡ ಜಾಗ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ನಿಮಗೆ ಬ್ರಾಸ್ ಫಿಟ್ಟಿಂಗ್ ಮತ್ತು ಗ್ರಾನೈಟ್ ಔಟರ್ ಲೇಯರಿಂಗ್ ವೆಟ್ರಿಫೈಡ್ ವಾಲ್ ಟೈಲ್ಸ್ ಯೂಸ್ ಮಾಡಿರೋ ಒಂದು ಮೇನ್ ಡೋರ್ ಇದು. ಕಂಪ್ಲೀಟ್ ಫಸ್ಟ್ ಕ್ವಾಲಿಟಿ ಟೀಕ್ ಇದು ವಿತ್ PU ಪಾಲಿಶ್, ವಿನೈಲ್ ಪಾಲಿಶ್ ಅಂತ ಕರಿತೀವಿ. ಸೊ ನಿಮಗೊಂದು ಎಲಿಗೆಂಟ್ ಲುಕ್ ಕೊಡುತ್ತೆ ಮತ್ತು ಲಕ್ಸುರಿ ಫೀಲ್ ಮಾಡಿಸುತ್ತೆ. ಅದ್ರ ಜೊತೆಗೆ ನಿಮಗೆ ಬ್ರಾಸ್ ಫಿಟ್ಟಿಂಗ್ ಕೊಟ್ಟಿದ್ದಾರೆ. ಸೊ ಇವಾಗ ನಾವು ಎಂಟ್ರ್ ಆಗಿರೋದು 3 BHK ಮನೆದು. ಸೌತಲ್ಲಿ ಫೇಸಿಂಗ್ ಸೈಟ್, ಈಸ್ಟಲ್ಲಿ ಫೇಸಿಂಗ್ ಡೋರ್, ಪೂರ್ವ ಬಾಗಿಲು. ಎಂಟ್ರ್ ಆಗ್ತಿದ್ದಂಗೆ ನಿಮಗೆ ಒಂದು 7 to 8 seater ಕಂಫರ್ಟಬಲ್ ಲಿವಿಂಗ್ ಸ್ಪೇಸ್ ಸಿಗುತ್ತೆ. ನನ್ನ ರೈಟ್ ಸೈಡ್ಗೆ TV ಕ್ಯಾಬಿನೆಟ್ ಇದೆ, ಲೆಫ್ಟ್ ಸೈಡ್ಗೆ ವೆಂಟಿಲೇಷನ್ ಸ್ಪೇಸ್ ಇದೆ. ವೆಂಟಿಲೇಷನ್ ಸ್ಪೇಸ್ ಬ್ಯಾಕ್ ಸೈಡಲ್ಲಿ ನಿಮ್ಗೆ 1.5 ಅಡಿ ಗ್ಯಾಪ್ ಇರೋದ್ರಿಂದ ನಿಮಗೆ ಬೆಳಕು ಎಂಟ್ರ್ ಆಗೋಕ್ಕೂ ಕೂಡ ಯಾವುದೇ ಥರ ಸಮಸ್ಯೆ ಇರೋಲ್ಲ. ಇಲ್ಲೊಂದು ಬ್ಯೂಟಿಫುಲ್ ನಿಮಗೆ ಎಲಿಗೆಂಟ್ ಆಗಿರೋ ಸಿಂಪಲ್ ಆಗಿರೋ ಒಂದು ವಾಟರ್ಫಾಲ್ ಡಿಸೈನ್ ಕೊಟ್ಟಿದ್ದಾರೆ ವಾಲ್ಗೆ. ಸೊ ನಿಮಗೆ ಮನೆ ಒಂದು ಬ್ಯೂಟಿಫುಲ್ ಲುಕ್ ತೊಗೊಳತ್ತಿದ್ರಿಂದ. ಇದು ಫಸ್ಟ್ ರೂಮ್ ಆಗಿರುತ್ತೆ. ಇದು ದೇವ್ರ ಮನೆ ಆಗಿರುತ್ತೆ, ಲಿವಿಂಗ್ ಸ್ಪೇಸ್ಗೆ ಅಟ್ಯಾಚ್ ಆದಂಗೆ. ಅದ್ರದ್ದು ನೆಕ್ಸ್ಟ್ ಬರೋದು 2ನೇ ರೂಮು. ಸೊ ನಾವು ಫಸ್ಟು ಕಿಚನ್ನು ಮತ್ತು ಡೈನಿಂಗ್ ಹಾಲ್ ಮತ್ತು ಅದರ ನಿಯರೆಸ್ಟ್ ಇರೋ ರೂಮ್ನ ನೋಡ್ಕೊಂಡು ಬರೋಣ. ಅದಕ್ಕೆ ಮುಂಚೆ ನಾವು ದೇವ್ರ ಮನೆ ನೋಡ್ಬಿಡೋಣ ಹೇಗಿದೆ ಅಂತ. ಸೊ ಅಬ್ಸರ್ವ್ ಮಾಡ್ಬೋದು, ದಿಸ್ ಇಸ್ ಕಂಪ್ಲೀಟ್ ಫಸ್ಟ್ ಕ್ವಾಲಿಟಿ ಟೀಕ್ ವಿತ್ ಗ್ಲಾಸ್ ಫಿನಿಶ್ ಕೊಟ್ಟಿದ್ದಾರೆ ನಿಮಗೆ. ಡಿಸೈನು ಕಂಫರ್ಟಬಲ್ ಆಗಿ ಇಬ್ಬರು ಕುತ್ಕೊಂಡು ಪೂಜೆ ಮಾಡ್ಬೋದು. ವಿತ್ ಹ್ಯಾಂಡ್ ವರ್ಕ್ ಡಿಸೈನ್ ದೇವ್ರ ಮನೆ. ಸೊ ನಿಮ್ಗೆ ಕಂಪ್ಲೀಟ್ ಇದೇನು ಸ್ಟ್ರಕ್ಚರ್ ಮತ್ತು ಡಿಸೈನ್ ನೋಡ್ತಿದ್ದೀರಾ, ಇದು ಕೈಯಲ್ಲಿ ಮಾಡಿರೋವಂಥ ಡಿಸೈನ್ ಇದು. ಸೊ ಈ ಪೋರ್ಷನ್ ಬಂದ್ಬಿಟ್ಟು ನಿಮಗೆ ಕಿಚನ್ ಮತ್ತು ಅಟ್ಯಾಚ್ ಡೈನಿಂಗ್ ಹಾಲ್ ಆಗಿರುತ್ತೆ. ನಿಮಗೆ 1550 ಸ್ಕ್ವೇರ್ ಫೀಟ್ ಆಫ್ ಕಾರ್ಪೆಟ್ ಏರಿಯಾ ಇದು ಅವೈಲಬಲ್ ಇರೋದು. ನಿಮಗೆ ಒಂದು ಸ್ಮಾಲ್ ರೌಂಡ್ ಡೈನಿಂಗ್ ಟೇಬಲ್ ಹಾಕ್ಕೊಂಡು 4 ಮೆಂಬರ್ಸ್ ಕಂಫರ್ಟಬಲಾಗಿ ಕುತ್ಕೊಂಡು ಊಟ ಮಾಡೋವಂಥ ಜಾಗ. ಅದ್ರ ಜೊತೆಗೆ ನಿಯರೆಸ್ಟಲ್ಲಿ ನಿಮ್ಗೆ ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ ಯುಟಿಲಿಟಿ ಪರ್ಪಸ್ಗೆ. ಇದು ನಿಮ್ಗೆ ಇಟಾಲಿಯನ್ ಮಾಡ್ಯುಲರ್ ಕಿಚನ್ ವಿತ್ ಬೆಲ್ ಗ್ರೀನ್ ಇಟಾಲಿಯನ್ ಮಾಡ್ಯುಲರ್ ಕಿಚನ್. ಇದು ತುಂಬ ಸಿಂಪಲ್ಲಾಗಿ ಎಲಿಗೆಂಟಾಗಿ ಕಾಣುತ್ತೆ. ಯಾವುದೇ ಥರ ಒಂದು ಓವರ್ ಕಲರ್ ಸ್ಯಾಚುರೇಷನ್ಸ್ ಇಲ್ಲ ಮನೇಲಿ. ಇದ್ರ ಜೊತೆಗೆ ನಿಮಗೆ ಚಿಮ್ನಿ ಕೂಡ ಪ್ಯಾಕೇಜಲ್ಲಿ ಬರುತ್ತೆ ಈ ಮನೆ ಪರ್ಚೇಸ್ ಮಾಡೋರಿಗೆ. ಸೊ ಇವಾಗ ನಾನು ಡೈನಿಂಗ್ ಹಾಲ್ ಮತ್ತು ರೂಮ್ಗೆ ಆಪೋಸಿಟಲ್ಲಿರೋ ಫಸ್ಟ್ ರೂಮ್ ಎಂಟ್ರ್ ಆಗಿದ್ದೀನಿ. ಸೊ ದಿಸ್ ಇಸ್ ಕಂಫರ್ಟಬಲ್ 2 people ಆರಾಮಾಗಿ ಮಲ್ಕೊಳ್ಳೋವಂಥ ರೂಮ್ ಇದು. ಇಬ್ಬರು ಆರಾಮಾಗಿ ಮಲಗ್ಬೋದು. 2 bed ಕಾಟ್ ಹಾಕೋಬೋದು ನಾವು. ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ. ಸಿಲ್ವರ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಅಕ್ರಾಲಿಕ್ ಲ್ಯಾಮಿನೇಷನ್ಸ್ ಯೂಸ್ ಮಾಡಿ. ಸೊ ಯಾವುದೇ ಥರ ಡೋರ್ ಸ್ಪೇಸ್ ಕನ್ಸಂಪ್ಷನ್ ಇರೋಲ್ಲ. ಆಪೋಸಿಟಲ್ಲಿ ನಿಮ್ಗೆ ಅಟ್ಯಾಚ್ ವಾಶ್ರೂಮ್ ಬರುತ್ತೆ.
So this is an attached washroom of first room with Jaguar fitting and Onida Ibibo plumbing materials use ಮಾಡಿದ್ದಾರೆ. With western toilet system, wall mounted commode use ಮಾಡಿದ್ದಾರೆ ಇದರಲ್ಲಿ. Dedicated dressing table. So we are back from kitchen, dining hall and first room to living space. So ಇವಾಗ ನಾನು ಬ್ಯಾಕ್ ಸೈಡಿಗೆ ಮೂವ್ ಆಗ್ತಿದ್ದಂಗೆ ಸೆಕೆಂಡ್ ರೂಮ್ ಸಿಗುತ್ತೆ. ಸೊ ಸೆಕೆಂಡ್ ರೂಮ್ ಕೂಡ ನಿಮಗೆ ಕಂಫರ್ಟಬಲ್ ಆಗಿ 2 ಮೆಂಬರ್ಸ್ ಕಂಫರ್ಟಬಲ್ ಆಗಿ ಲಿವ್ ಇನ್ ಮಾಡ್ಬೋದು ಈ ರೂಮಲ್ಲಿ. ಸೊ ಆ ಸ್ಪೇಸ್ ಇದೆ. ಸೇಮ್ ಅಮ್ಯುನಿಟೀಸ್, ಅಟ್ಯಾಚ್ ವಾಶ್ರೂಮ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಡೆಡಿಕೇಟೆಡ್ ಡ್ರೆಸ್ಸಿಂಗ್ ಟೇಬಲ್. ಒಂದು ಕ್ವಿಕ್ ವ್ಯೂ ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ. ಸೊ ಸೆಕೆಂಡ್ ರೂಮಿಂದ ನಾವು ಈಚೆ ಬರ್ತಿದ್ದಂಗೆ ರೈಟ್ ಸೈಡಿಗೆ ಮೂವ್ ಆದರೆ, ಸೊ ವಿ ಆರ್ ಮೂವಿಂಗ್ ಫ್ರಮ್ ದ ಫ್ರಂಟ್ ಆಫ್ ದಿ ಹೌಸ್ ಟು ದ ಬ್ಯಾಕ್ ಆಫ್ ದಿ ಹೌಸ್. ಸೊ ಇಲ್ಲಿ ನಮ್ಮ ರೈಟ್ ಸೈಡ್ಗೆ ಡೆಡಿಕೇಟೆಡ್ ವಾಷಿಂಗ್ ಪಾಯಿಂಟ್ ಇದೆ, ಜೊತೆಗೆ ಡೆಡಿಕೇಟೆಡ್ ಹ್ಯಾಂಡ್ ವಾಶ್ ಇದೆ. ಅದರ ಆಪೋಸಿಟಲ್ಲಿ ನಿಮಗೆ ಬ್ಯಾಕ್ ಆಫ್ ದಿ ಹೌಸಲ್ಲಿ ಥರ್ಡ್ ರೂಮ್ ಬರುತ್ತೆ. ಇಲ್ಲೂ ಕೂಡ ಇಬ್ಬರು ಕಂಫರ್ಟಬಲಾಗಿ ಪ್ಲೇಸ್ ಇನ್ ಆಗ್ಬೋದು. ಸೊ ಒಂದು ಕ್ವಿಕ್ ವ್ಯೂ ನೋಡ್ಕೊಂಡು ಬನ್ನಿ. ಇದಕ್ಕೆ ನಿಮ್ಗೆ ಅಟ್ಯಾಚ್ ವಾಶ್ರೂಮ್ ಫೆಸಿಲಿಟಿ ಇರಲ್ಲ. ಸೊ ಟೋಟಲ್ ಹೌಸ್ಗೆ 3 BHKಲಿ 3 ವಾಶ್ರೂಮ್ ಫೆಸಿಲಿಟಿ ಇದೆ. ಅದರಲ್ಲಿ 2 ರೂಮ್ಗೆ ಅಟ್ಯಾಚ್ ಇರುತ್ತೆ, ಒಂದು ಕಾಮನ್ನು. ಸೊ ನಿಮ್ಗೆ ಈ ರೂಮ್ ಎದುರುಗಡೆನೇ ನಿಮಗೆ ಕಾಮನ್ ವಾಶ್ರೂಮ್ ಅವೈಲಬಿಲಿಟಿ ಇದೆ. ಸೊ ಒಂದು ಕ್ವಿಕ್ ವ್ಯೂ ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ. ಸೊ ಇಲ್ಲಿ ನಿಮಗೆ ಶವರ್ ಆಪ್ಷನ್ ಕೂಡ ಅವೈಲಬಿಲಿಟಿ ಇದೆ. ಕಂಪ್ಲೀಟ್ ಜಾಗ್ವಾರ್ ಮತ್ತು ವೆಟ್ರಿಫೈಡ್ ವಾಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ದಿಸ್ ಈಸ್ ದ 4th ವಾಶ್ರೂಮ್ ವಿಚ್ ಈಸ್ ಇನ್ ದ ಟೈಪ್ ಆಫ್ ಇಂಡಿಯನ್. ಸೊ ಇಂಡಿಯನ್ ಸ್ಟೈಲಲ್ಲಿ ಒಂದು ನಿಮಗೆ ಎಕ್ಸ್ಟ್ರಾ ವಾಶ್ರೂಮ್ ಕೊಟ್ಟಿದ್ದಾರೆ ಎಮರ್ಜೆನ್ಸಿ ಪರ್ಪಸ್ಗೆ. ಬ್ಯಾಕ್ ಸೈಡು ನೀವು ನೋಡ್ಬೋದು ಯುಟಿಲಿಟಿ ಸ್ಪೇಸು ಕಂಪ್ಲೀಟಾಗಿ ಗ್ರಿಲ್ಲಿಂಗ್ ಆಗಿದೆ. ಸೊ ಪ್ಲಸ್ 1.5 ಫೀಟ್ ಇಲ್ಲೂ ಕೂಡ ನಿಮಗೆ ಸ್ಪೇಸಿಂಗ್ ಕೊಟ್ಟಿದ್ದಾರೆ. ಸೊ ವಾಸ್ತು ಪ್ರಕಾರ ನಿಮಗೆ ಸ್ಪೇಸಿಂಗ್ ಇರಬೇಕು 4 ಪೋರ್ಷನ್ ಆಫ್ ದಿ ಹೌಸಲ್ಲೂ. ಸೊ ಅದನ್ನು ಅಳವಡಿಸ್ಕೊಂಡಿದ್ದಾರೆ. ಸೊ ವೆಂಟಿಲೇಷನ್ಗೆ ಯಾವುದೇ ಥರ ತೊಂದರೆ ಇರಲ್ಲ. ಟೋಟಲ್ ನಿಮಗೆ 4 ವಾಶ್ರೂಮ್ಸ್ ಅವೈಲಬಿಲಿಟಿ ಇದೆ ವಿತ್ 2 ಅಟ್ಯಾಚ್ ವಾಶ್ರೂಮ್ಸ್, 2 ಎಕ್ಸ್ಟೀರಿಯರ್ ವಾಶ್ರೂಮ್ಸ್ ಕಾಮನ್ನಾಗಿ ವರ್ಕ್ ಆಗುತ್ತೆ. ಸೊ ಒಂದು ಲಿವಿಂಗ್ ಸ್ಪೇಸ್, 3 ರೂಮು ಆನ್ ಎ ಪ್ಯಾಕೇಜ್. ಇಷ್ಟೆಲ್ಲ ನಿಮಗೆ ಜಸ್ಟ್ 1,05,00,000 rupees ಕೋಟಿಂಗ್ ಪ್ರೈಸು ಮನೆಯದು. ಸೊ ದಿಸ್ ಇಸ್ ಟೋಟಲ್ 15 ಸ್ಕ್ವೇರ್ ಪ್ಲಸ್ ಹಾಫ್ ಸ್ಕ್ವೇರ್ ಬಿಲ್ಡಿಂಗ್. ಸೊ 15.5 ಸ್ಕ್ವೇರ್ ಬಿಲ್ಡಿಂಗ್ ಇದು. ಸೊ ಬಿಲ್ಟಪ್ ಏರಿಯಾ ಕೇಳಿದ್ರೆ 15.5 1,550 ಸ್ಕ್ವೇರ್ ಫೀಟ್ ಇದೆ. ಕಾರ್ಪೆಟ್ ಏರಿಯಾ 1,550 ಇದೆ. ಸೊ ಈ ಮನೆನ ಪರ್ಚೇಸ್ ಮಾಡಬೇಕು ಅಂದರೆ ನಮ್ಮ ವೀಡಿಯೋಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾವು ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಕೂಡ ಆ್ಯಕ್ಟಿವ್ ಇದ್ದೀವಿ. ಈ ಮನೆ ಮುಡಾ ಅಪ್ರೂವ್ಡ್, ಗೌರ್ಮೆಂಟ್ ಅಪ್ರೂವ್ಡ್ ಲೇಔಟ್ ಆಗಿರೋದ್ರಿಂದ ನಿಮಗೆ ಲೀಡಿಂಗ್ ಬ್ಯಾಂಕ್ಸಿಂದ ಅಪ್ ಟು 80 to 90% ಲೋನ್ ಅವೈಲಬಿಲಿಟಿ ಸಿಗುತ್ತೆ. ಬ್ಯಾಂಕ್ ಪ್ರೊಸೆಸ್ನು ಕೂಡ ನಾವೇ ಮಾಡಿಕೊಡ್ತೀವಿ ನಿಮ್ಗಳಿಗೆ. ಸೊ ಯಾವುದೇ ಥರ ಇಶ್ಯೂಸ್ ಇರಲ್ಲ ಈ ಮನೆ ತೊಗೊಳೋದ್ರಿಂದ. ಆ್ಯಂಡ್ ಬ್ಯೂಟಿಫುಲ್ ಬಿಗ್ ಫ್ಯಾಮಿಲಿ ಇರೋರ್ನು ಬಡ್ಜೆಟಲ್ಲಿ ಹುಡುಕ್ತಿದ್ದೀರ ಅಂದರೆ ಈ ಮನೆ ನಿಮ್ದಾಗಿಸ್ಕೋಬೋದು. ಸೊ ಎಕ್ಸಾಕ್ಟಾಗಿ ಆಲ್ರೆಡಿ ಹೇಳ್ದಂಗೆ ಇಂಪಾರ್ಟೆಂಟ್ ಅಮ್ಯುನಿಟೀಸ್ ಮೈಸೂರು ಪ್ಯಾಲೇಸ್ಗೆ ನಿಮ್ಗೆ 7 to 8 ಕಿಲೋಮೀಟರ್ಸ್ ಆಗುತ್ತೆ. ಸಿಟಿ ಸೆಂಟರ್ ಬಸ್ ಸ್ಟ್ಯಾಂಡಿಂದ 6 to 7 ಕಿಲೋಮೀಟರ್ಸ್ ಆಗುತ್ತೆ. ಸಬರ್ಬನ್ ಬಸ್ ಸ್ಟ್ಯಾಂಡ್ಗೆ ಅಗೇನ್ 8 ಕಿಲೋಮೀಟರ್ಸ್, ರೈಲ್ವೆ ಸ್ಟೇಷನ್ 7 ಕಿಲೋಮೀಟರ್ಸ್. ಸೊ ವಿತಿನ್ ಎಲ್ಲ ಇಂಪಾರ್ಟೆಂಟ್ ಅಮ್ಯುನಿಟೀಸ್, ಇಂಪಾರ್ಟೆಂಟ್ ಡೆಸ್ಟಿನೇಷನ್ಸ್ಗೆ ನಿಮಗೆ ಜಸ್ಟ್ 25 ಮಿನಿಟ್ಸ್ ಆಗುತ್ತೆ. ವಿಡಿಯೋಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಎಫರ್ಟ್ಸ್ ಇಷ್ಟ ಆದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವ್ಯೂವರ್ಸಲ್ಲಿ 90% ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಗೆ ಇನ್ನಷ್ಟು ಉತ್ಸಾಹ ಬರುತ್ತೆ ಒಳ್ಳೊಳ್ಳೆ ಮನೆಗಳನ್ನ ತೋರ್ಸೋಕ್ಕೆ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.